ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಸ್ವಾಗತ. ನೋಡಿ, ಈಗ ನಾವು ನಿಮ್ಮ ಮಾಡೆಲ್ ಕ್ವೆಶ್ಚನ್ ಪೇಪರ್ 2 ಹಿಂದಿ ಮಾಡೆಲ್ ಕ್ವೆಶ್ಚನ್ ಪೇಪರ್ 2 ಇದರ ಉತ್ತರಗಳನ್ನು ನೋಡೋಣ. ನೋಡಿ, ನಾನು ಹಿಂದಿನ ವಿಡಿಯೋದಲ್ಲಿ 1 ರಿಂದ ಅಂದರೆ 1 to 16 ಆನ್ಸರ್ಗಳನ್ನು ತೋರಿಸಿದ್ದೆ ಹಿಂದಿನ ವಿಡಿಯೋದಲ್ಲಿ. ಈಗ ನಾವು ಮುಂದಿನ ಉತ್ತರಗಳನ್ನು ನೋಡ್ತಾ ಹೋಗೋಣ. ಈಗ ಏನಾಗ್ತಾ ಇದೆ ಅಂದರೆ, ಇಲ್ಲಿ ಕ್ವೆಶ್ಚನ್ ಪೇಪರ್ ಒಂದು ಕಡೆ ಇದೆ, ಆನ್ಸರ್ಗಳು ಒಂದು ರೀತಿ ಕಡೆ ಇವೆ. ಅವನ್ನ ನಾನು ಕ್ವೆಶ್ಚನ್ ತೋರಿಸೋದು, ಆನ್ಸರ್ ತೋರಿಸೋದು ಅಂದರೆ ಸಾಕಷ್ಟು ಸಮಯ ಹಿಡಿತಾ ಇದೆ. ನಾನು ಮೊದಲ ವಿಡಿಯೋದಲ್ಲಿ 3 ಪತ್ರಿಕೆಗಳ 1 to 16 ಎಲ್ಲ ನೀಟಾಗಿ ತೋರಿಸಿದ್ದೀನಿ. ಆ ಒಂದು ವಿಡಿಯೋವನ್ನು ಕೂಡ ನೀವು ನೋಡ್ಬೋದು. ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತೀನಿ, ಅದನ್ನು ನೋಡಿ. 1 to 16 ಎಲ್ಲ ಪ್ರಶ್ನೆ ಜೊತೆಗೇ ಉತ್ತರಗಳನ್ನು ತೋರಿಸಿದ್ದೀನಿ. ಈಗ ನಾನು ಏನು ಮಾಡ್ತೀನಿ ಅಂತಂದರೆ, ಈ ಏನು ಒಂದು ಪ್ರಶ್ನೆ ಪತ್ರಿಕೆ ಇದೆಯಲ್ಲ, ಇದರ ಏನು ಒಂದು ಉತ್ತರಗಳನ್ನು ನಾನೀಗ ತೋರಿಸ್ತಾ ಹೋಗ್ತಾ ಇದ್ದೀನಿ. ಇದು ಕ್ವೆಶ್ಚನ್ ಪೇಪರ್ 2, ನಿಮ್ಮ ಒಂದು ಹಿಂದಿ ಕ್ವೆಶ್ಚನ್ ಪೇಪರ್ 2, ಮಾಡೆಲ್ ಕ್ವೆಶ್ಚನ್ ಪೇಪರ್ 2 ಇದರ ಉತ್ತರಗಳನ್ನು ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಇದರಲ್ಲಿ ಈ ರೀತಿ ಉತ್ತರಗಳಿದ್ದವು. ನಾವು 1ನೇ ವಿಡಿಯೋದಲ್ಲಿ ತೋರಿಸಿದ್ದೀನಿ, ನೋಡ್ಕೋಬೋದು ನೀವು. ಯಾರು ನೋಡಿಲ್ಲ, 1 ರಿಂದ 10 ಉತ್ತರಗಳು ಇಲ್ಲಿ ನಿಮಗೆ ಕಾಣ್ತಾ ಇದ್ದಾವೆ. ನೀವು ಅಲ್ಲಲ್ಲಿ ಪಾಸ್ ಮಾಡಿ ನೋಡ್ಬೋದು, ಸ್ಕ್ರೀನ್ಶಾಟ್ ತೊಗೋಬೋದು. ನಿಮ್ಮಲ್ಲಿ ಪ್ರಶ್ನೆ ಪತ್ರಿಕೆ ಜೆರಾಕ್ಸ್ ಇದ್ದರೆ ಅದನ್ನು ಕೈಯಲ್ಲಿ ಇಟ್ಕೊಂಡು ಕೂಡ ನೋಡ್ಬೋದು. ಮತ್ತು ಯಾರು 99 ಪೇ ಮಾಡಿ ನಿಮ್ಮ ಎಲ್ಲ 6 ವಿಷಯಗಳ ಏನು ಒಂದು ಸಬ್ಜೆಕ್ಟ್ಗಳ ಮಾಡೆಲ್ ಪೇಪರ್ಸ್ ಆಯಿತು, ಪಾಸಿಂಗ್ ಪ್ಯಾಕೇಜು, ನೋಟ್ಸು, ನನ್ನ ಹತ್ರ ಏನೇನು ಲಭ್ಯವಿದೆ ಅವನ್ನೆಲ್ಲ ಕೊಟ್ಟಿದ್ದೀನಿ. ಅವ್ರಿಗೇನಾದರೂ ಮಿಸ್ಟೇಕಾಗಿ ನೀವು 99 ರೂಪೀಸ್ ಪೇ ಮಾಡಿದ್ದೀರಾ, ಆದರೂ ನಾನು ಹಿಂದಿ ನಿಮಗೆ ಕಳಿಸಿಲ್ಲ ಅಂತಂದರೆ, ಅವರು ನಿಮ್ಮ ವಾಟ್ಸಪ್ನಲ್ಲಿ, ನೀವೆಲ್ಲ ನಮ್ಮ ವಾಟ್ಸಪ್ನಲ್ಲಿ ಇದ್ದೀರಿ, ವಾಟ್ಸಪ್ನಲ್ಲಿ ನೀವು ಜಸ್ಟ್ ನನಗೆ ಮೆಸೇಜ್ ಮಾಡಿದರೆ ನಾನು ನಿಮಗೆ ಹಿಂದಿ ಕ್ವೆಶ್ಚನ್ ಪೇಪರ್ ಇದನ್ನು ಈ ಒಂದು PDF ಕಳಿಸ್ತೀನಿ. ಯಾರು 99 ರೂಪೀಸ್ ಪೇ ಮಾಡಿ ಈಗಾಗಲೇ ನನ್ನ ಇದರಲ್ಲಿ ಇದ್ದೀರಾ ಅವ್ರಿಗೆ ಕಳಿಸ್ತೀನಿ. ಮತ್ತು ಈಗ ನಾವು ಉತ್ತರಗಳನ್ನು ನೋಡೋಣ. ನೋಡಿ, 17 ಕ್ವೆಶ್ಚನ್ ನಂಬರ್ 17 ಆನ್ಸರ್ ಇದು. ನಾನು ಹಾಗೆ ತೋರಿಸ್ತಾ ಹೋಗ್ತೀನಿ. ಕ್ವೆಶ್ಚನ್ ನಂಬರ್ 17. ಇನ್ನು ಕ್ವೆಶ್ಚನ್ ನಂಬರ್ 18 ಆನ್ಸರ್ ಇದು. ಕ್ವೆಶ್ಚನ್ ನಂಬರ್ 18. ನಂತರ 19, ಇದು ಮಾಡೆಲ್ ಪೇಪರ್ 2 ನೋಡ್ತಾ ಇದ್ದೀವಿ ನಾವು. 19 ಆನ್ಸರ್ ಇದು. ಇನ್ನು 20, ಕ್ವೆಶ್ಚನ್ ನಂಬರ್ 20. 21 ನೋಡಿ, ಆ ವಿಭಾಗದಲ್ಲಿ 21ನಲ್ಲಿ ಸಂದರ್ಭ ಸ್ಪಷ್ಟೀಕರಣದ ಬರ್ತವೆ. 21 ಆನ್ಸರ್ ಇದು. 22 ಆನ್ಸರ್. ನೋಡಿ, ಸಂದರ್ಭ ಇದೆ, ಸ್ಪಷ್ಟೀಕರಣ ಇಲ್ಲಿ ಕೆಳಗಡೆ ಸ್ವಲ್ಪ ಉಳಿದಿದೆ, ಅದನ್ನು ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಈಗ 23rd ನೋಡಿ, ಸಂದರ್ಭ ಸ್ಪಷ್ಟೀಕರಣ 23rd ಕ್ವೆಶ್ಚನ್ ಆನ್ಸರ್ ಇದು. ಇನ್ನು 24th ಆನ್ಸರ್ ಇದು. ಮಾಡೆಲ್ ಕ್ವೆಶ್ಚನ್ ಪೇಪರ್ 2 ಹಿಂದಿ ಇದನ್ನು ನೋಡ್ತಾ ಇದ್ದೀವಿ. ಇದು 25th ಆನ್ಸರ್, 3rd ವಿಭಾಗದಲ್ಲಿ ಅದಲ್ಲಿ. ಇನ್ನು 26th ಆನ್ಸರ್ ನೋಡಿ, ಆನ್ಸರ್ ಇಲ್ಲಿ ಕೆಳಗಡೆನೇ ಬಂದಿದೆ, 26. ನಂತರ 27, ಆ ವಿಭಾಗದಲ್ಲಿ 27 ಕ್ವೆಶ್ಚನ್ ಆನ್ಸರ್ ಇದೆ ಇಲ್ಲಿ ನೋಡಿ. ನಂತರ 28 ಆನ್ಸರ್ ಇದು. 29 ಆನ್ಸರ್ ಇದು. ಆಮೇಲೆ 30ಯಲ್ಲಿ ನೋಡಿ, ಭಾವಾರ್ಥ ಬರೆಯೋದಿದೆ. ಈ ವಿಭಾಗದಲ್ಲಿ ಸಂದರ್ಭ, ಭಾವಾರ್ಥ, ವಿಶೇಷ ಪದ್ಯ ಕೊಟ್ಟಿರ್ತಾರೆ, ಇದನ್ನು ಬರೆಯೋದು. ನಿಮ್ಮ ಹತ್ರ ಕ್ವೆಶ್ಚನ್ ಪೇಪರ್ ಇದ್ದರೆ ನೀವು ನೋಡ್ಕೋತಾ ಹೋಗ್ಬೋದು. ಇನ್ನು ಅಥವಾ ಅಲ್ಲಿ ನಿಮಗೆ ಚಾಯ್ಸ್ ಇರುತ್ತೆ, ಒಂದು ಈ ಪದ್ಯದಾರು ಬರಿಬೋದು ಅಥವಾ ಆ ಪದ್ಯದಾರು, ಈ ರೀತಿ ಇರುತ್ತೆ. ಎರಡರದ್ದು ಇಲ್ಲಿ ಕೊಟ್ಟಿದೆ ನೋಡಿ. 30th ಕ್ವೆಶ್ಚನ್ ನೋಡ್ತಾ ಇದ್ದೀವಿ ನಾವೀಗ. ಇನ್ನು 31st, ಇಲ್ಲೂ ಕೂಡ ನಿಮಗೆ ಚಾಯ್ಸ್ ಇರುತ್ತೆ, ಇದು ಅಥವಾ ಇದು. ನೋಡಿ, ಈ ನಿಮ್ಮ ಪದ್ಯ ಭಾಗದಲ್ಲಿ ಏನು ಬೇರೆ ಬೇರೆ ಭಾಗಗಳಿದೆ, ಅದರಿಂದ ಕೇಳ್ತಾರೆ ಇದನ್ನು. ಬ್ಲೂ ಪ್ರಿಂಟ್ ಬಗ್ಗೆನೂ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ನೀವು ನೋಡಬಹುದು.
ನೋಡಿ, ಇದು ಅಥವಾ ಇದರದು 31 ಕ್ವಶನದ್ದು ಅಥವಾ ಇದರದ್ದು ಉತ್ತರ ಇದು. ಆಮೇಲೆ ಖಂಡ ಗದಲ್ಲಿ ನೋಡಿ 4th ಸೆಕ್ಷನ್ನಲ್ಲಿ 32 ಆನ್ಸರ್ ಇದು. ಆಮೇಲೆ ಸ್ವಲ್ಪ ದೊಡ್ಡದಾಗಿ ಬರೆದಿದ್ದಾರೆ ಆನ್ಸರು. ಆಮೇಲೆ ಅಥವಾ ಪ್ರಶ್ನೆ 32ದಲ್ಲಿ ಅಥವಾ ಪ್ರಶ್ನೆಯ ಆನ್ಸರ್ ಇದು. ಇನ್ನು 33 ಆ ವಿಭಾಗದಲ್ಲಿ 33 ಆನ್ಸರ್ ಇದು. ಇಲ್ಲಿಯೂ ಕೂಡ ನಿಮಗೆ ಚಾಯ್ಸ್ ಇರುತ್ತೆ, ಅಥವಾ ಇರುತ್ತೆ. ಅಥವಾ ಪ್ರಶ್ನೆ ಆನ್ಸರು ನೋಡಿ. ನೀವು ಬ್ಲೂ ಪ್ರಿಂಟ್ ನೋಡಿದರೆ ಫಿಕ್ಸ್ ಇವೆ ಇವು. ಈಗ ನೋಡಿ, ಅಥವಾ ಇಲ್ಲಿ ಪ್ರತಿಶೋಧದ ಕೇಳಿದ್ದಾರೆ. ಅದರ ಉಳಿದ ಭಾಗ ಇದು. ಇನ್ನು ಖಂಡ ಗದಲ್ಲಿ ನಿಮಗೆ ಭಾಷಾಭ್ಯಾಸಕ್ಕೆ ಸಂಬಂಧಿಸಿದಂತೆ 34 ಕ್ವಶನ್ ಆನ್ಸರ್ ಇದು. ಇಲ್ಲಿ ನೋಡ್ತಾ ಹೋಗ್ಬೋದು ನೀವು. ಇದು 35th ಆನ್ಸರು. 36 ಬಹುಶಃ ಜೆಂಡರ್ ಕೇಳಿದ್ದಾರೆ ಇಲ್ಲಿ. ತಪಸ್ವಿ ಅಂದರೆ ತಪಸ್ವಿನಿ, ಪಂಡಿತಾಯಿನ್ ಅಂದರೆ ಪಂಡಿತ್, ಅಭಿನೇತ್ರಿ, ಅಭಿನೇತ, ಈ ರೀತಿ. 37 ಆನ್ಸರು. 38th, 39 ನೋಡಿ. ಇದೇ ಪ್ಯಾಟ್ರನಲ್ಲಿ ಕೇಳ್ತಾರೆ. ನಿಮ್ಮ ವರ್ಕ್ ಬುಕ್ ಏನು ಭಾಷಾಭ್ಯಾಸ ಇರ್ತದಲ್ಲ, ಇದೇ ಪ್ಯಾಟ್ರನಲ್ಲಿ ಕೇಳ್ತಾರೆ. ಇನ್ನು 40th ನೋಡಿ. 40th ಏನೋ ಪ್ಯಾರಾಗ್ರಾಫ್ ಇರುತ್ತಲ್ಲ, ಅದಕ್ಕೆ ಸಂಬಂಧಿಸಿದಂತೆ. ಇನ್ನು ಎಸ್ಸೆ ರೈಟಿಂಗು, ಪತ್ರಲೇಖನ ನೋಡಿ. ಮೊಬೈಲ್ ಫೋನ್ लाभ और हानि ಯಾವುದೇ ಕೇಳಲಿ, ಮೊದಲೇ ಭೂಮಿಕಾ, ವಿಷಯ का अकल, महत्व एवं उपयोगिता, ಹಾನಿ ಬಗ್ಗೆ, ಉಪಸಂಹಾರ ಬಗ್ಗೆ. ಇನ್ನು ಇಲ್ಲಿ ಪತ್ರಲೇಖನ ನೋಡಿ. ಪತ್ರಲೇಖನ ಯಾವ ರೀತಿ ಪತ್ರವನ್ನು ಬರೆದಿದ್ದಾರೆ. ಮೊದಲೇ ಪ್ರೇಷಕ್, ಆಮೇಲೆ ಸಂಬೋಧನೆ ಮಾಡಬೇಕು, ವಿಷಯ ಬರೀಬೇಕು, ಆಮೇಲೆ ಆಪ್ಕಾ ಛಾತ್ರ ಇದಂತ ಬರೀಬೇಕು. ಇನ್ನು 42nd ನೋಡಿ. ಲಾಸ್ಟ್ ಕ್ವಶನ್ ಆನ್ಸರ್ ಇದು. ಲಾಸ್ಟ್ ಕ್ವಶನ್ದು ಆನ್ಸರ್ ಇದು 42nd ನೋಡಿ. ಇಲ್ಲಿವರೆಗೆ ನಾವು ಮಾಡೆಲ್ ಪೇಪರ್ 2 ಇದರ ಸಂಪೂರ್ಣ ಉತ್ತರಗಳನ್ನು ನೋಡಿದೆವು. ಇದೇ ರೀತಿ ಮಾಡೆಲ್ ಪೇಪರ್ 3 ಕೂಡ ನೋಡೋಣ, ಮತ್ತೆ ಭೇಟಿಯಾಗೋಣ.